ಆರೋಗ್ಯ ಮತ್ತು ಆಹಾರ ಇಲಾಖೆ ಜಂಟಿಯಾಗಿ ಒಂದು ಕ್ಷಿಪ್ರ ಕ್ರಾಂತಿಯನ್ನು ರಾಜ್ಯದಲ್ಲಿ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಜನರ ಆರೋಗ್ಯವನ್ನು ದೃಷ್ಟಿಕೋನ ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ನಾವು ನಿನ್ನೆ ಇಡ್ಲಿನ ನೋಡಿದ್ವಿ, ಬಟಾಣೆ, ಟ್ಯಾಟೋ ಈ ಥರದ ಇದಾದ ನಂತರ ಕಾಸ್ಮೆಟಿಕ್ಸ್ಗೂ ಕೂಡ ಲಗ್ಗೆ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಬೆಂಗಳೂರಿನ ಬೀದಿ ಬದಿಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಜಯನಗರ, ಮಲ್ಲೇಶ್ವರಂ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನಿಮಗೆ ಸ್ಟ್ರೀಟ್ ಅಂದರೆ ಫುಟ್ಪಾತ್ಗಳಲ್ಲಿ ಕಾಸ್ಮೆಟಿಕ್ಸ್ಗಳನ್ನು ಮಾರ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಂತ ಹೇಳಿಕೊಂಡು ಅವುಗಳನ್ನು ಬೀದಿ ಬದಿಗಳಲ್ಲಿ ಮಾರಾಟ ಮಾಡ್ತಾರೆ. ನಿಜಕ್ಕೂ ಕೂಡ ಅವು ಒರಿಜಿನಲ್ ಬ್ರ್ಯಾಂಡ್ ಆಗಿರೋದಿಲ್ಲ, ಒಂದು ವಿಚಾರ. ಮತ್ತೊಂದು ವಿಚಾರ ಏನಂದರೆ, ಕಡಿಮೆ ಬೆಲೆಯಲ್ಲಿ ಲಿಪ್ಸ್ಟಿಕ್ಗಳು, ಲಿಪ್ ಬಾಮ್ಗಳು, ಫೌಂಡೇಶನ್ ಕ್ರೀಮು ಮತ್ತು ಸ್ಕಿನ್ ಗ್ಲೋ ಕ್ರೀಮ್ಗಳನ್ನು ಮಾರ್ತಾರೆ. ಆದರೆ ಅವುಗಳಿಗೆ ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ ಮತ್ತು ಅದಕ್ಕೊಂದು ಕಾನೂನಾಗಿ ಅಡಿಯಲ್ಲಿ ಬರುವಂತಹ ಸ್ಟ್ರಿಕ್ ಆಗಿರುವಂಥ ರೂಲ್ಸ್ಗಳಿಲ್ಲ. ರಾಜ್ಯ ಸರ್ಕಾರ ಸಡನ್ ಆಗಿ ಈ ಥರದ ರೂಲ್ಸ್ಗಳನ್ನು ಮೂವ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಈ ಬಗ್ಗೆ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಆಹಾರ ಇಲಾಖೆ ಕೆಲವೊಂದಿಷ್ಟು ದಿವಸಗಳ ಹಿಂದೆ ಪಡ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಲಿಪ್ ಕೇರ್ ಮತ್ತು ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಆಕರ್ಷಣೆ ಮಾಡುವಂತಹ ಕಲರ್ ಏಜೆಂಟ್ಗಳನ್ನು, ಅಂದರೆ ರೆಡ್ ಕಲರ್ ಆಗಿರ್ಬೋದು ಮತ್ತು ಮೆರೂನ್ ಕಲರ್ಗಳನ್ನು ಬರುವಂತಹ ಕೆಮಿಕಲ್ಗಳನ್ನು, ಕಂಪೌಂಡ್ಗಳನ್ನು ಬಳಸುವಂಥದ್ದು. ಆದರೆ ಇವುಗಳಲ್ಲಿ ಯಾವುದೇ ರೀತಿಯಂಥ ಅಧ್ಯಯನ ಮಾಡಿ ನ್ಯಾಚುರಲ್ ಆಗಿರುವಂಥದ್ದನ್ನು ಬಳಸಿರೋದಿಲ್ಲ. ಇದು ರಿಯಾಕ್ಟ್ ಆಗಿ ಜನರ ಸೌಂದರ್ಯದ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ. ಹೀಗಾಗಿ ಇಂತಹ ಸ್ಯಾಂಪಲ್ಸ್ಗಳನ್ನು ಪಡೆದಿರುವಂತಹ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇವುಗಳ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿ ಕಾನೂನು ತರಬೇಕು. ಕಾಸ್ಮೆಟಿಕ್ಸ್ ಆ್ಯಕ್ಟನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಯಾವ ರೀತಿಯಾಗಿ ಮಾರಾಟ ಮಾಡುವಂಥದ್ದಾಗಿರ್ಬೋದು ಮತ್ತು ಅವುಗಳನ್ನು ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು, ಇವುಗಳಿಗೆ ಒಂದು ಕಾನೂನನ್ನು ತಂದರೆ ಅವುಗಳ ಚೌಕಟ್ಟಲ್ಲಿ ಅವುಗಳನ್ನು ಮಾರಾಟ ಮಾಡ್ಬೋದು, ಜೊತೆಗೆ ಅವುಗಳ ಮೇಲೆ ನಿಗಾ ವಹಿಸ್ಬೋದು ಮತ್ತು ಒಂದೊಮ್ಮೆ ಕಳಪೆ ಮಟ್ಟದಲ್ಲಿ ಏನಾದರೂ ಇದ್ದರೆ ಅವುಗಳನ್ನು ಸೀಸ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸದ್ಯಕ್ಕೆ ಜನರು ಕೂಡ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಹೀಗಾಗಿ ಕಡಿಮೆ ಬೆಲೆಯಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳು ಸಿಗುತ್ತೆ, ಜೊತೆಗೆ ಅತ್ಯಾಕರ್ಷಕವಾಗಿರುವಂತಹ ಕಡಿಮೆ ಬೆಲೆಯಲ್ಲಿ ಫೌಂಡೇಶನ್, ಲಿಪ್ಸ್ಟಿಕ್, ಲಿಪ್ ಕೇರ್ಗಳು ಸಿಗುತ್ತೆ ಅನ್ನೋಂಥ ಕಾರಣಕ್ಕೆ ಬೀದಿ ಬದಿಗಳಲ್ಲಿ ಕೊಂಡ್ಕೊಳ್ತಾರೆ. ಆದರೆ ಆರೋಗ್ಯವನ್ನು, ಚರ್ಮ ಕಾಯಿಲೆಗಳನ್ನು, ಲಿಪ್ಸ್ಟಿಕ್ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳನ್ನು ಕೂಡ ತಂದುಕೊಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಇದಕ್ಕೆ ಒಂದು ಶಿಸ್ತುಬದ್ಧ ಕ್ರಮವನ್ನು ತರಬೇಕು ಮತ್ತು ಕಾಸ್ಮೆಟಿಕ್ಸ್ ಆ್ಯಕ್ಟನ್ನು ಜಾರಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಕೇಂದ್ರಕ್ಕೂ ಕೂಡ ಪತ್ರ ಬರೆಯೋದು ಮುಂದಾಗಿರುವಂಥದ್ದು.